ವೀಕ್ಷಕರೇ, ನಾವೀಗ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶ್ರೀ ಕ್ಷೇತ್ರ ಬನಶಂಕರಿ ಒಳಗದೀವಿ. ಬನಶಂಕರಿ ಜಾತ್ರೆ ಒಳಗ ಸಂಗಮೇಶ್ವರ ನಾಟ್ಯ ಸಂಘದವರು ಜಂಪ್ ಹೊಡಿತಾಳ ಕೆಂಪಿ ಅನ್ನುವಂತ ನಾಟಕವನ್ನ ತಮ್ಮ ಮುಂದೆ ತರ್ತಾ ಇದ್ದಾರೆ. ಜಂಪ್ ಹೊಡಿತಾಳ ಕೆಂಪಿ ಈ ನಾಟಕದೊಳಗ ಜೂನಿಯರ್ ಉಪೇಂದ್ರರಾಗಿ ನಮ್ಮ ಆರ್ ಡಿ ಬಾಬು ಅವರು ತಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಈ ನಾಟಕ ಹೇಗಿದೆ, ಈ ನಾಟಕದಲ್ಲಿ ಅವರ ಪಾತ್ರ ಏನು, ಅವರು ಏನ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ಅವರಿಂದ ಕೇಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ನಾಟಕದಲ್ಲಿ ತಾವು ಏನ್ ಪಾತ್ರ ಮಾಡ್ತಾ ಇದ್ದೀರಿ? ಗೆಸ್ಟ್ ಅಪಿಯರೆನ್ಸ್ ಇಲ್ಲಿ ಅತಿಥಿ ಪಾತ್ರದಲ್ಲಿ ಬಂದಿದ್ದೀನಿ. ಒಳ್ಳೆ ಕಾನ್ಸೆಪ್ಟ್ ಇದೆ. ಬಟ್ ಇದು ನಮ್ಮ ಸಂಗಮೇಶ್ವರ ನಾಟ್ಯ ಸಂಘ ಜ್ಯೋತಿ ಗೋದಗುಡ್ಡವರ ಕಂಪನಿ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಅದರಲ್ಲೂ ಕೂಡ ಒಳ್ಳೆ ಕಲಾವಿದರನ್ನ ಹಾಕೊಂಡು ನಾಟಕ ಮಾಡಿದ್ದಾರೆ. ಇವತ್ತು 75ನೇ ಪ್ರಯೋಗದತ್ತ ಸಾಗ್ತಾ ಇದೆ. ಒಳ್ಳೆ ಒಂದು ಜನರ ಒಪಿನಿಯನ್ ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕು. ಯಾಕೆ ಒಳ್ಳೆ ಕಾನ್ಸೆಪ್ಟ್ ಇದೆ. ಒಂದು ಹಳ್ಳಿ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಳ್ಳುವಂತ ಒಂದು ಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ನಾವು ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್. ಇದರಲ್ಲಿ ನಮ್ಮ ಚಲನಚಿತ್ರ ನಟಿ ನೀತಾ ಮೈಂದ್ರಿಗೆ ಅವರಿದ್ದಾರೆ, ಆಮೇಲೆ ಇವರು ರವಿ ಅವರಿದ್ದಾರೆ, ಐಶ್ವರ್ಯ ಇದ್ದಾರೆ. ಹೀಗೆ ಹಲವಾರು ಕಲಾವಿದರು, ಜೊತೆಗೆ ರಾಯಚೂರಿನ ದಿನ್ನಿ ಅಂತಿದ್ದಾರೆ, ಒಂದು ವಿಜಯಪುರ ಜಿಲ್ಲೆಯ ನಮ್ಮ ಸುನೀಲ್ ಅಂತಿದ್ದಾರೆ. ಈ ರೀತಿ ನಾನಾ ರೀತಿಯ ಕಲಾವಿದರು ಹಾಕೊಂಡು ಮತ್ತು ಕುಳ್ರು ನಮ್ಮ ಯೂಟ್ಯೂಬರ್ಸ್ ಇದ್ದಾರೆ, ವಿನಯ್ ಇದ್ದಾರೆ, ಸವಿತಾ ಇದ್ದಾರೆ, ಯಶವಂತ್ ಇದ್ದಾರೆ, ಶಬಾನಾ ಅಂತ ಒಂದು ಆರ್ಟಿಸ್ಟ್ ಇದ್ದಾರೆ. ಇದು ಒಟ್ಟಾರೆ ಈ ನಾಟಕದಲ್ಲಿ ಕಾಮಿಡಿಯಾಗಿ ನಮ್ಮ ಮಂಜು ಗುಳದ್ಕೊಂಡಿದ್ದಾರೆ, ಮಂಜು ಕೊಪ್ಪಳದವರಿದ್ದಾರೆ. ಹೀಗೆ ಹಲವಾರು ಕಲಾವಿದರು ಒಳಗೊಂಡಂತ ಈ ಒಂದು ನಾಟಕ ಬಹಳ ಸಾಮಾಜಿಕವಾಗಿ ಒಂದು ಕಳಕಳಿ ಹುಟ್ಟಿಸುವಂಥದ್ದು. ಯಶಸ್ವಿಯಾಗಿ ಒಬ್ಬ ವೀರ ಮಹಿಳೆಯನ್ನ ಏನ್ ಮಾಡಕ್ ಸಾಧ್ಯ ಅದ ಅನ್ನುವಂತ ಸಾಧನೆ ಈ ಒಂದು ನಾಟಕದ ಥೀಮು. ಅದಕ್ಕೆ ಇದು ಜಂಪ್ ಹೊಡಿತಾಳ ಕೆಂಪಿ ನಿಮ್ಗೆ ಟೈಟಲ್ ಕೇಳಿದ್ರೆ ಬೇರೆ ತರ ಅನ್ಸುತ್ತೆ. ಕಾಮಿಡಿ ಏನ್ ಕಾಮಿಡಿ ಕಾನ್ಸೆಪ್ಟ್ ಬರುತ್ತೆ ಅದಕ್ಕೆ ಜಂಪ್ ಹೊಡಿತಾಳ ಕೆಂಪಿ. ಒರಿಜಿನಲ್ ಥೀಮ್ ಬಂದು ಮಾಂಗಲ್ಯ ನುಂಗಿದ್ರು ಮಾಂಗಲ್ಯ ನುಂಗಿದ ಮಾಂಗಲ್ಯ ಅಂದ್ರೆ ಮಾಂಗಲ್ಯ ನುಂಗಿದಂತ ಮಾಂಗಲ್ಯ ಯಾವ ರೀತಿ ಅವ್ರು ಹೊಡಿಬೇಕು, ವೀರ ಮಹಿಳೆ ಏನ್ ಮಾಡ್ತಾಳೆ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ನಾಟಕ ಬಹಳ ಚೆನ್ನಾಗಿ ಯಶಸ್ವಿ ಆಗ್ತಾ ಇದೆ. ಸರ್, ತಾವು ಜೂನಿಯರ್ ಉಪೇಂದ್ರ ಆಗಿ ನಾಡಿನ ಹಲವಾರು ಕಡೆಗಳಿಗೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಈ ವೃತ್ತಿ ರಂಗಭೂಮಿ ಕಡೆಗೆ ತಾವು ಯಾವಾಗ ಬಂದ್ರಿ? ಸರ್, ನಾನು ಮೂಲತಃ ಒಬ್ಬ ಕಲಾವಿದ, ಟಿವಿ ಸ್ಟಾರ್. ನಾನು ಟಿವಿಯಿಂದ ಉಪೇಂದ್ರ ಬಂದ ತಕ್ಷಣ ಜೂನಿಯರ್ ಉಪೇಂದ್ರ ಅದೇ. ಜೊತೆಗೆ ಒಂದು 13 ಸಿನಿಮಾಗಳು ಮಾಡಿದೆ. ಆ ಸಿನಿಮಾಗಳ ಜೊತೆಗೇನೆ ನಾಟಕ ರೂಗಿಕ್ಕೆ ಒಂದು 25 ವರ್ಷ ಆಯ್ತು ಕಾಲೇಜ್. ಎಲ್ಲಿ ಅಮೇಶ್ವರ್ಗಳಿಗೆ ಯಾರು ಬರ್ಲಿಲ್ಲ ಅಂದ್ರೆ ಎಮರ್ಜೆನ್ಸಿ ಪಾತ್ರಕ್ಕೆ ಹೋಗೋದು. ಆಮೇಲೆ ನಮ್ ಗುರುಗಳು ಬಂದು ಶ್ರೀಧರ್ ಹೆಗಡೆ ಅವರು ಮೊದಲು ನನಗೆ ಮುದುಕನ ಮದುವೆ ಪಾತ್ರದಲ್ಲಿ, ಮುದುಕನ ಮದುವೆ ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಅವರೇ ಮಾಡಿಸಿದ್ರು. ಅದಾದ್ಮೇಲೆ ರೈತನ ಮಕ್ಕಳಲ್ಲಿ ಮಾಡಿಸಿದ್ರು. ಮಗ ಹೋದ್ರು ಮಂಗಲ್ಯದಲ್ಲಿ ಒಂದು ವಿಲನ್ ಮಾಡಿದೆ. ಮಗ ಹೋದ್ರು ಮಂಗಲ್ಯದಲ್ಲಿ ವಿಲನ್ ಮಾಡಿದೆ. ರೈತರ ಮಕ್ಕಳ ಕಾಮಿಡಿ ಮಾಡಿದೆ. ಇದರಲ್ಲಿ ಮುದುಕನ ಮದುವೆಯಲ್ಲಿ ಹೀರೋ ಮಾಡಿದೆ. ಇದರಲ್ಲಿ ಒಂದು ಸೈಡ್ ಕ್ಯಾರೆಕ್ಟರ್ ಈಗ ಅಂದ್ರೆ ಒಂದ್ ಒಳ್ಳೆ ಅತಿಥಿ ಪಾತ್ರದಲ್ಲಿ ಚೆನ್ನಾಗಿ ಬಂದಿದೆ. ಸರ್, ತಾವು ಸಿನಿಮಾಗಳಲ್ಲಿ ಅಭಿನಯಿಸಿದೆ ಅಂದ್ರೆ ನೆನಪಿಸ್ಕೊಳ್ಳೋದಾದ್ರೆ ಯಾವ ಸದ್ಯಕ್ಕೆ ಪ್ರೆಸೆಂಟ್ ಆಗಿ 90 ಬಿಡಿ ಮನೆಗೆ ನಡಿ ಬಿರಾದರ್ ಅವ್ರ ಜೊತೆ ನೀತಾ ಮಂದಿರ ಮನೆಯವರು, ನಾನು ಅದಕ್ಕೆ ಹೀರೋ. ಮಾಸೂರು 2 ಫೈಟ್ ಇದೆ. ನಮ್ಮ ಅಶೋಕ್ ಬಾದರ್ಜಿ ತಮ್ಮ ಉಮೇಶ್ ಬಾದರ್ಜಿ ನಿರ್ಮಾಣ ನಿರ್ದೇಶನ ಅವ್ರದ್ದೇ ಅದು. ಚೆನ್ನಾಗಿ ಅದ್ರ ಜೊತೆ ಅದರಿಂದ ಬಿಡಲಾರೆ ಒಂದು ನಿನ್ನ, ಸ್ಕೂಲ್ ಮಕ್ಕಳು, ಓಪನ್ ಹಾರ್ಟ್, ಗಾಂಧೀಜಿ ಕನಸು, ಕೃಷ್ಣಾರ್ಜುನ, ಕಲ್ಲೇಶಿ ಮಲೇಶ್, ಹೀಗೆ ಹಲವಾರು ಒಂದು 13 ಸಿನಿಮಾಗಳಲ್ಲಿ ಅಭಿನಯ ಮಾಡಿ. ಅಂದ್ರೆ ಕಿರುತೆರೆ ಅಂದ್ರೆ ಎಲ್ಲಾ ಚಾನೆಲ್ಗಳಲ್ಲೂ ಉಪೇಂದ್ರನಾಗಿ ಪಾತ್ರ ಮಾಡಿದ್ದಾರೆ. ಮಜಾ ಟಾಕೀಸು, ಮಜಾ ಭಾರತ, ಆಮೇಲೆ ಉದಯ ಟಿವಿ, ಜಿ ಟಿವಿ, ಕಸ್ತೂರಿ ಟಿವಿ, ಮುಂಚೆ ಇದು ಸುಪ್ರಭಾತ ಕಾವೇರಿ ಅಂತ ಆ ಟಿವಿಯಲ್ಲಿ ಮಾಡಿದ್ವಿ, ಫೋರಂ ಚಾನಲ್ ಅಲ್ಲಿ ಮಾಡಿದ್ವಿ. ಹೀಗೆ ಹಲವಾರು ಚಾನೆಲ್ಗಳೇ ಮಾಡ್ತಾ ಆಲ್ ದ ಬೆಸ್ಟ್ ಸರ್. ತಾವು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರಿ, ತಮ್ಮ ಸನ್ನಿವೇಶ ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ತಮ್ಮ ಜೊತೆಗೆ ಸುದೀರ್ಘವಾಗಿ ಮಾತಾಡ್ತೀನಿ. ವೀಕ್ಷಕರೇ, ಜೂನಿಯರ್ ಉಪೇಂದ್ರರಾಗಿ ನಮ್ಮ ಕನ್ನಡದ ರಂಗಭೂಮಿ ಕಲೆಯನ್ನ ನಾಡಿನುದ್ದಕ್ಕೂ ಪಸರಿಸ್ತಾರೆ ಅಂತ ಆರ್ ಡಿ ಬಾಬು ಅವರಿಗೆ ಒಳ್ಳೇದಾಗ್ಲಿ ಅಂತ ನೀವು ಹಾರೈಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರ, ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಇವ್ರ ಕಂಪನಿ ಒಳಗ ಜನಪ್ರಿಯತೆಯಿಂದ ಓಡ್ತಾ ಇರುವಂತಹ ಜಂಪ್ ಹೊಡಿತಾಳ ಕೆಂಪಿ ಈ ನಾಟಕದೊಳಗ ಕಥಾನಾಯಕಿಯ ಪಾತ್ರದಲ್ಲಿ ನೀತಾ ಹಿರೇಮಠ್ ಅವರು ಅಭಿನಯಿಸ್ತಾ ಇದಾರ. ಅವರು 90 ಬಿಡಿ ಮನೆಗೆ ನಡಿ ಅನ್ನುವಂತ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಅಭಿನಯಿಸಿದಂತವ್ರು. ಅವರು ನಮ್ಮ ಜೊತೆಗೆ ಮಾತನಾಡಲಿದ್ದಾರೆ. ಬನ್ನಿ ಕೇಳೋಣ.
ಈ ಜಂಪ್ ಹೊಡಿತಾಳ ಕೆಂಪಿ ನಾಟಕದೊಳಗ ಅವ್ರು ಏನು ಪರ್ಫಾರ್ಮ್ ಮಾಡ್ತಾರಂತ ಅವರಿಂದನೇ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ಮೇಡಮ್ ಅವ್ರು ಈ ನಾಟಕದೊಳಗ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇದ್ರಲ್ಲಿ ಮುಖ್ಯವಾದಂತ ಪಾತ್ರ ಡಬಲ್ ಕ್ಯಾರೆಕ್ಟರ್ ಆಗುತ್ತೆ. ಅಂದ್ರೆ ಒಂದು ನಾಡಗೌಡ ಮನೆತನದ ಹೆಣ್ಣಾಗಿ ಮುಂದೆ ಯಾವ ರೀತಿ ತನ್ನ ವೈರಿಗಳ ವಿರುದ್ಧ ದ್ವೇಷವನ್ನ ತಿಳಿಸ್ಕೊಳ್ತಾಳೆ ಅನ್ನೋದನ್ನ ಈ ನಾಟಕದಲ್ಲಿ ಒಂದು ಸಾಂಪ್ರದಾಯಿಕ ಹೆಣ್ಣು ಹಠಕ್ಕೆ ಬಿದ್ದಾಗ ಯಾವ ರೀತಿ ಬದಲಾಗಬಹುದು ಅಂತ ಈ ನಾಟಕದಲ್ಲಿ ತೋರಿಸ್ಕೊಳ್ತಾರೆ. ಮೇಡಮ್ ಅವ್ರ ತಾವು ವೃತ್ತಿ ರಂಗಭೂಮಿಯಿಂದ ಯಾವಾಗಿಂದ ತಮ್ಮ ವೃತ್ತಿ ಜೀವನ ಆರಂಭ ಆಯ್ತು? ನಾನು ಸುಮಾರು ಒಂದು 22 ವರ್ಷದಿಂದ, ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಸ್ಕೂಲ್ ಟೈಮಿಂದ ನಾನು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಮೂಲತಃ ನಮ್ಮ ತಾಯಿ ಕೂಡ ರಂಗಭೂಮಿಯಿಂದಾನೇ ಬಂದವರು. ಅವರಿಂದ ನಮಗೂ ಹಂಗೆ ರಂಗಭೂಮಿ ಸೇವೆ ಮಾಡ್ತಾನೆ ಬಂದಿದ್ವಿ. ಚಿಕ್ಕ ವಯಸ್ಸಿಂದಾನೇ ರಂಗಭೂಮಿಯಲ್ಲಿ ಬೆಳೀತಾ ತಾವು ರಂಗ ಸೇವೆಯಲ್ಲಿ ನೆನಪಿಸ್ಕೊಳ್ಳೋದಾದಂತ ಪ್ರಮುಖ ನಾಟಕಗಳು? ತುಂಬಾ ಸುಮಾರು ನಾಟಕಗಳನ್ನ ಮಾಡಿದೀನಿ ಸರ್, ಸಾವಿರಾರು ನಾಟಕಗಳನ್ನ ಮಾಡಿದೀನಿ. ಅದ್ರಲ್ಲೂ ಮುಖ್ಯವಾಗಿ ಆಧ್ಯಾತ್ಮಿಕ, ಧಾರ್ಮಿಕ, ಮತ್ತೆ ಬಯಲಾಟಗಳು, ಆರ್ಕೆಸ್ಟ್ರಾ, ನೃತ್ಯಗಾರ್ತಿಯಾಗಿ, ಗಾಯಕಿಯಾಗಿ ಅಭಿನಯ ಮಾಡ್ತಾ ತುಂಬಾ ನಾಟಕಗಳಿವೆ. ಅಂದ್ರೆ ಈ ಇತ್ತೀಚೆಗೆ ಓಡ್ತಾ ಇರುವಂತ ನಾಟಕ ಅಂದ್ರೆ ಮಗ ಹೋದ್ರು ಮಾಂಗಲ್ಯ ಬೇಕು ಆಗ್ಲಿ, ಮತ್ತೆ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು, ಮತ್ತೆ ನಮ್ಮ ರಮೇಶ್ ಪಡಿಗರ್ ಅವ್ರದ್ದು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ, ತಾಳಿ ಹರಲಿಲ್ಲ ಶೀಲ ಉಳಿದಿಲ್ಲ, ಮತ್ತೆ ನಮ್ಮ ವೃತ್ತಿ ರಂಗಭೂಮಿಯ ಎಲ್ಲಾ ನಾಟಕಗಳಲ್ಲೂ ನಾನು ಪಾತ್ರ ಮಾಡ್ತೀನಿ ಸರ್. ಮತ್ತೆ ಬಯಲಾಟಗಳಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಒಂದ್ 4 ಸಿನಿಮಾಗಳು ಕೂಡ ಮಾಡಿದ್ದೀನಿ. ಸಿನಿಮಾಗಳು ಅಂದ್ರೆ ನೆನಪಾಯ್ತು, ಈ 90 ಬಿಡಿ ಮನಿಗೆ ನಡಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಒಳ್ಳೆ ಒಂದು ಸಮಾಜಕ್ಕೆ ಸಂದೇಶವನ್ನ ನೀಡುವಂತಹ ಸಿನಿಮಾ ಸರ್ ಇದು. ತುಂಬಾ ಚೆನ್ನಾಗಿದೆ. ಕುಡಿತಕ್ಕೆ ದಾಸರಾದವರು ತಮ್ಮ ಜೀವನವನ್ನು ಯಾವ ರೀತಿ ಹಾಳು ಮಾಡ್ಕೊಳ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ನಂದು ಪಾತ್ರ ಅಂದ್ರೆ ಒಂದು ವೇಷ ಆಯ್ತು ಸರ್. ಅದು ಒಬ್ಬ ವೇಶ್ಯೆ ಯಾವ ಕಾರಣಕ್ಕಾಗಿ ಆ ವೃತ್ತಿನ ಸ್ವೀಕಾರ ಮಾಡ್ತಾಳೆ, ಮತ್ತೆ ಪ್ರೀತಿ ಸಿಕ್ಕಾಗ ಅದನ್ನ ಬಿಟ್ಟು ಮತ್ತೆ ಒಳ್ಳೆ ಗೃಹಿಣಿ ಆಗೋಕ್ಕೂ ಕೂಡ ಅವಳು ಮನಸ್ಸು ಮಾಡ್ತಾಳೆ. ಆದ್ರೆ ಅವಳಿಗೆ ಪ್ರೀತಿ ಬೇಕು, ಯಾರ್ದಾದ್ರು ಒಬ್ಬ ಜೊತೆಗಾರ ಬೇಕು ಅಂತ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ಬಿರಾದವ್ರ ಜೊತೆಗೆ ತಾವ್ ಆಕ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ? 500 ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂತಹ ಒಬ್ಬ ಅದ್ಭುತವಾದ ಕಲಾವಿದ್ರು, ಹಿರಿಯ ನಟರು ಬಿರಾದಾರ್ ಸರ್. ನಾನು ಮುಖ್ಯವಾಗಿ ನನ್ನ ಫಸ್ಟ್ ಸಿನಿಮಾ ಸರ್ ಅದು. ಅಂದ್ರೆ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು. ಅಂತ ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಯ್ತು. ಆದ್ರೂ ಎಲ್ಲಾ ನಮ್ಮ ಡೈರೆಕ್ಟರ್ ಅವರಾಗ್ಲಿ, ನಮ್ಮ ಬಿರಾದಾರ್ ಸರ್ ಆಗ್ಲಿ, ಆರ್ ಡಿ ಬಾಬು ಸರ್ ಆಗ್ಲಿ, ಉಮೇಶ್ ಪಾತ್ರದಿನಿ ಸರ್ ತುಂಬಾ ಚೆನ್ನಾಗಿ ನಮ್ಗೆಲ್ಲ ಸ್ಕೋಪ್ ಕೊಟ್ಟು, ಸಪೋರ್ಟ್ ಕೊಟ್ಟು, ನಮ್ಮಲ್ಲಿದ್ದ ಭಯನ ಓಡಿಸಿ ಅಭಿನಯ ಮಾಡೋದಕ್ಕೆ ತುಂಬಾ ಸಹಾಯ ಮಾಡಿದ್ರು. ಒಳ್ಳೆ ಅನುಭವ ಆಯ್ತು. ಈ 90 ಬಿಡಿ ಮನಿಗೆ ನಡಿ ಅನ್ನೋದು ಬಿಟ್ರೆ ಮತ್ತೆ ಯಾವ ಚಿತ್ರಗಳಲ್ಲಿ ತಾವು? ನಾನು ಕಡ್ಕೋಳ ಮಡವಾಳೇಶ ಮಹಾತ್ಮೆ ಅಂತ ಒಂದು ದೇವರದು ಮೂವೀಸ್ ತರದು. ಅದ್ರಲ್ಲಿ ಮಡವಾಳೇಶ್ವರ ತಾಯಿ ಪಾತ್ರ, ಅದನ್ನು ಮುಖ್ಯವಾದ ಕ್ಯಾರೆಕ್ಟರ್ ಅಲ್ಲಿ ಪಾತ್ರ ಮಾಡಿದೀನಿ. ಮತ್ತೆ ಮಹಾರಥ ಅಂತ ಮೂವಿಯಲ್ಲಿ ಒಂದು ಐಟಮ್ ಸಾಂಗ್ ಮಾಡಿದೀನಿ. ದ್ರೋಣ ಶಿವಣ್ಣ ಅವ್ರ ಜೊತೆಗೆ ಒಂದು ಚಿಕ್ಕ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ಕೂಡ ನನಗೆ ಅವಕಾಶ ಸಿಕ್ತು. ಅದ್ರಲ್ಲಿ ಕೂಡ ಅಭಿನಯ ಮಾಡಿದೀನಿ. 90 ಬಿಡಿ ಮನೆಯಲ್ಲಿ ಹೀರೋಯಿನ್ ಆಗಿ ಮಾಡಿದೀನಿ. ಇನ್ನೊಂದ್ 2-3 ಸಿನಿಮಾಗಳಾಗಿದ್ದಾವೆ, ಆದ್ರೆ ಇನ್ನೂ ಅದು ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ಮೇಲೆ ಜೊತೆಗೆ ಕಿರುತೆರೆಯಲ್ಲಿ ಏನಾದ್ರು? ಕಿರುತೆರೆಯಲ್ಲಿ ನಾನು ಪ್ರಯತ್ನ ಮಾಡಿಲ್ಲ ಸರ್. ಬಂದಿದ್ವು ಅವಕಾಶಗಳು, ಆದ್ರೆ ನಾನು ಇನ್ನೂ ಹೋಗಿಲ್ಲ. ಯಾಕಂದ್ರೆ ನಾವು ಕಂಟಿನ್ಯೂಸ್ ಡ್ರಾಮಾ ಮಾಡೋದ್ರಿಂದ ಅಲ್ಲಿ 6 ತಿಂಗಳೆಲ್ಲ ಕಮಿಟ್ ಆಗ್ಬೇಕು ಅಂತ ಇರುತ್ತೆ. ಸೊ ಅದಕ್ಕಿನ್ನೂ ನಾನು ಪ್ರಯತ್ನ ಪಟ್ಟಿಲ್ಲ. ಮೇಡಮ್ ಅವ್ರು ತಾವು ಮನೆತನದಿಂದ ವೃತ್ತಿ ರಂಗಭೂಮಿ ಮನೆತನದ ಖಂಡಿತ ನಮ್ಮ ತಂದೆ ತಾಯಿ ಬಗ್ಗೆ ನೆನಪಿಸ್ಕೊಳ್ಳೋದು? ನಮ್ಮ ತಂದೆಯವರೇ ಫೀಲ್ಡ್ ಅಲ್ಲಿ ಇರಲಿಲ್ಲ, ಆದ್ರೆ ತಾಯಿಯವರು ಮೂಲತಃ ರಂಗಭೂಮಿನಲ್ಲಿ ಬಂದವರು. ನಮ್ಮ ಅಕ್ಕ ಕೂಡ ನಾಟಕ ಮಾಡ್ತಾರೆ. ಮತ್ತೆ ನಮ್ಮ ಹಸ್ಬೆಂಡ್ ಆಗ್ಲಿ, ನಮ್ಮ ಅತ್ತೆ ಮಾವ, ನಾದ್ನಿ, ಮೈದ್ನ, ಇಷ್ಟರು ಎಲ್ಲ ಟೋಟಲಿ ನಮ್ಮ ಫ್ಯಾಮಿಲಿನೇ ಒಂದು ರಂಗಭೂಮಿ ಕಲಾ ಸೇವೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಪ್ರತಿಯೊಬ್ರು ನಮ್ಮ ಫ್ಯಾಮಿಲಿಯಲ್ಲಿ ರಂಗಭೂಮಿ ಸೇವೆ ಸಲ್ಲಿಸ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ವೃತ್ತಿ ರಂಗಭೂಮಿ ಹಿನ್ನೆಲೆಯಿಂದ ಬಂದು ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಒಂದು ಚಿತ್ರದ ನಾಯಕಿಯ ಪಾತ್ರ ಮಾಡುವವರೆಗೂ ಬೆಳೆದಂತಹ ಗೀತಾ ಹಿರೇಮಠ ಅವರ ಮನದಾಳದ ಮಾತುಗಳನ್ನ ಕೇಳಿದಿರಿ. ಮೇಡಮ್ ಅವರ ತಮಗೆ ಧನ್ಯವಾದಗಳು. ಬನಶಂಕರಿ ಜಾತ್ರೆ ಆಗಿ ಇವತ್ತಿಗೆ 15 ದಿವಸ ಆಯ್ತು. ಈ ಜಾತ್ರೆ ಒಳಗ ಗುಳೇದಗುಡ್ಡದ ಸಂಗಮೇಶ್ವರ ನಾಟ್ಯ ಸಂಘದ ಜ್ಯೋತಿ ಗುಳೇದಗುಡ್ಡ ಅವರ ಒಡೆತನದ ಸಂಗಮೇಶ್ವರ ನಾಟ್ಯ ಸಂಘದವರು ಪ್ರದರ್ಶನ ಮಾಡ್ತಾ ಇದಾರ ಜಂಪ್ ಹೊಡಿತಾಳ ಕೆಂಪಿ. ಜಂಪ್ ಹೊಡಿತಾಳ ಕೆಂಪಿ ಅನ್ನೋ ಈ ನಾಟಕದೊಳಗ ಸ್ವತಃ ಆ ಕಂಪನಿಯ ಒಡೆಯರಾದಂತ
ಜ್ಯೋತಿ ಗುಳೇದಗುಡ್ಡದವರು ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದಾರ. ಈ ನಾಟಕ ಜಾತ್ರೆ ಒಳಗೆ ಹೆಂಗ್ ನಡೀತಾ ಐತಿ, ಏನು ಒಂದು ಪ್ರೇಕ್ಷಕರ ಪ್ರತಿಕ್ರಿಯೆ ಐತಿ ಅನ್ನೋದನ್ನ ಸ್ವತಃ ಅವರಿಂದನೇ ಕೇಳೋಣ. ನಮ್ ಜೊತೆಗೆ ಅದಾರ, ಬರ್ರಿ. ನಮಸ್ಕಾರ ಮೇಡಮ್. ಮೇಡಮ್ ಅವ್ರ, ತಮ್ಮ ಈ ಜಂಪ್ ಹೊಡಿತಾಳ ಕೆಂಪಿ ವೀಕ್ಷಕರ ತಪ್ಪರ್ಥ ಮಾಡ್ಕೋಬೇಡ್ರಿ. ಜಂಪ್ ಹೊಡಿತಾಳ ಕೆಂಪಿ ಅಂದ್ರೆ ಒಂದು ಸಾಧ್ವಿಯ ಕತೆ, ಅದ್ರ ಬಗ್ಗೆ ಅವ್ರು ಹೇಳ್ತಾರ, ಕೇಳೋಣ. ಮೇಡಮ್ ಅವ್ರ, ಈ ನಾಟಕದ ಬಗ್ಗೆ ಮತ್ತೆ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಜಂಪ್ ಹೊಡಿತಾಳ ಕೆಂಪಿ ನಾಟಕ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಪ್ರತಿಯೊಂದು ಶೋಗಳು ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇದೆ. ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನ ವೀಕ್ಷಣೆ ಮಾಡಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಇಷ್ಟೊಂದು ರೀಚ್ ಆಗತ್ತಂತ ಅನ್ಕೊಂಡಿದ್ದಿಲ್ಲ. ಆದ್ರೆ ಎಷ್ಟು ಪ್ರಯೋಗ ಆಯ್ತು ಮೇಡಮ್? ಇವತ್ತಿಗೆ ನಮ್ದು 75ನೇ ಪ್ರಯೋಗ. ನೋಡ್ರಿ ವೀಕ್ಷಕರ, 75 ಪ್ರಯೋಗಗಳನ್ನ ಯಶಸ್ವಿಯಾಗಿ ನಾಟಕ ಓಡ್ತಾ ಇದೆ. 101ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ. ಕಲಾಭಿಮಾನಿಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ವೀಕ್ಷಕರ, ಕೇಳಿದ್ರಲ್ಲ, ನಾಟಕ ಅತ್ಯಂತ ಯಶಸ್ವಿಯಾಗಿ ಓಡ್ತಾ ಐತಿ. ನೀವೆಲ್ಲ ಬಂದು ನಾಟಕ ನೋಡ್ರಿ, ಎಂಜಾಯ್ ಮಾಡ್ರಿ. ಹಿಂದೆ ನಾವು ಈ ನಾಟಕ ಐತಿ ಅಂತ ಹೇಳಿ ತಮ್ಮ ಮುಂದೆ ತಂದಾಗ ತಾವು ದೊಡ್ಡ ಪ್ರಮಾಣದೊಳಗ ನೋಡಿರಿ. ಈ ನಾಟಕವನ್ನು ನೋಡ್ರಿ, ಪ್ರೋತ್ಸಾಹ ಕೊಡ್ರಿ, ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳ್ತಾ ನಮಸ್ಕಾರ. ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಇವರು ಕಲ್ಲೂರು, ಇವರು ಪ್ರದರ್ಶನ ಮಾಡ್ತಾ ಇರುವಂತ ನಾಟಕ ಯಾವ ಸರ? ಸುಮ್ಮನಿರ ಸುಂದ್ರಿ. ಸುಮ್ಮನಿರ ಸುಂದ್ರಿ ಈ ನಾಟಕದೊಳಗ ಪ್ರಮುಖ ವಿಲನ್ ಪಾತ್ರ ಮಾಡ್ತಾರ ನಮ್ಮ ಸಹೋದರರು. ಅವ್ರ ಯಾರು, ಅವ್ರ ಏನ್ ಪಾತ್ರ ಮಾಡ್ತಾರ, ಈ ನಾಟಕ ಹೆಂಗೈತಿ, ಹೆಂಗ್ ಓಡಾಗತೈತಿ, ಏನೇನ್ ನಡೆದೈತಿ ಅನ್ನೋದು ಎಲ್ಲಾ ಹೇಳ್ತಾರ. ಬರೀ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ವೀಕ್ಷಕರಿಗೆ ತಮ್ಮ ನಾಟಕದ ಬಗ್ಗೆ ಮೊದಲು ತಮ್ಮ ಬಗ್ಗೆ ಹೇಳ್ರಿ ಸರ್. ನನ್ನ ಹೆಸರು ಶರಣ ಸಿದ್ದರಾಜ್ ಕಲ್ಲೂರ್ ಅಂತ ಹೇಳಿ. ಸಿದ್ದರಾಜ್ ಕಲ್ಲೂರ್. ಹೌದು ಸರ್. ನಮ್ಮ ತಂದೆಯವ್ರದ್ದು ದೊಡ್ಡ ಕಲಾವಿದ್ರು. ಇದು ಅಲ್ದ ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ಹೌಸ್ಫುಲ್ ಕಲೆಕ್ಷನ್ ಮಸ್ತ್ ಐತಿ. ಸುಮ್ನಿರ ಸುಂದರ ನಾಟಕ ಆಡಾಕತ್ತೀವಿ ನಾವು. ಇದು ಅಲ್ದ ನಮ್ ಚಾನಲ್, ಅದು ಅಲ್ದ ನಿಮ್ ಚಾನಲ್ ಏನಿದ್ದಲ್ರಿ, ಇದು ನಮ್ಮ ಲೋಕ ಪವರ್ಫುಲ್ ದಾಗ ಕರ್ನಾಟಕದೊಳಗ ಸೂಪರ್ ನಡೆದೈತಿ. ನಾನು ಎಲ್ಲಾ ಕಡೆ ಬಾಳ ಕಡೆ ಕೇಳಿನಿ, ನಿಮ್ ಚಾನಲ್ ಭಾರಿ ಸೂಪರ್ ಐತಿ. ಹಿಂಗಾಗಿ ನೀವು ಬಂದು ನಮಗ್ ಭೇಟಿಯಾಗಿದ್ದಕ್ಕ ಧನ್ಯವಾದಗಳು ಹೇಳಕ್ ಇಷ್ಟ. ಧನ್ಯವಾದಗಳು ಸರ್. ಈಗ ನಮ್ಮ ನಾಟಕದ ಬಗ್ಗೆ ನಮ್ ನಾಟಕದ ಬಗ್ಗೆ ಹೇಳ್ಬೇಕಂದ್ರ, ಹೆಣ್ಣು ಮಕ್ಕಳು ಅತ್ಯವಶ್ಯವಾಗಿ ನೋಡ್ಬೇಕಂತ ನಾಟಕ ರೀ. ಯಾವ ತರನು ಅಶ್ಲೀಲ ಇಲ್ಲ, ಏನು ಇಲ್ಲ. ಫುಲ್ ಕಾಮಿಡಿ ನಾಟಕ, ಸೂಪರ್ ನಾಟಕ ಐತಿ. ಅದಕ್ಕ ಬಾದಾಮಿ ಬನಶಂಕರಿ ಒಳಗೆ ಎಲ್ಲರೂ ಬಂದ್ ನಾಟಕ ನೋಡ್ರಿ, ಸೂಪರ್ ಅದಂತ ಹೇಳಕ್ ಇಷ್ಟ ಪಡ್ತೀನಿ. ಈ ನಾಟಕದೊಳಗೆ ತಮ್ಮ ಪಾತ್ರ ಏನು ಸರ್? ನಾನು ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ಫಸ್ಟ್ ಸಾಧು ಮಹಾರಾಜನ್ ಪಾಠ ಐತ್ರಿ. ಅದು ನಾಗಿಣಿಯರ್ ಇರ್ತಾರ. ಅವರು ಏನೋ ಪ್ರೀತಿ ಹಿಂಗ ಖುಷಿನ್ ಬಂದು ನಮ್ಮ ಮೇಲೆ ಬಿದ್ದು ನನ್ ತಪ್ಪು ಭಂಗ ಮಾಡ್ತಾರ. ಹಿಂಗಾಗಿ ಅವ್ರಿಗೆ ನಾ ಶಾಪ ಕೊಡ್ತೀನಿ. ಈ ನಾಟಕ ಮಾತ್ರ ಸೂಪರ್ ಐತಿ. ಬನಶಂಕರಿ ಜಾತ್ರೆ ಒಳಗ ಪವರ್ಫುಲ್ ನಡೆದ ನಾಟಕ ಅಂದ್ರೆ ಸುಮ್ನಿನ ಸುಂದರ ನಾಟಕ. ಶ್ರೀ ಗುರು ಮಲ್ಲಿಕಾರ್ಜುನ ನಾಟಕ ಸಂಘ ಕಲ್ಲೂರ್ ಕಂಪ್ನಿ, ನಮ್ದು ಚಿಚ್ಚಿಲಿ ಮುಳ್ಗುಂದ್ ಕಲ್ಲೂರ್ ಕಂಪ್ನಿ ನಾಟಕ ರೀ. ಪವರ್ಫುಲ್ ನಾಟಕ. ಮೊನ್ನೆ ನಿಮ್ ಚಾನಲ್ ಒಳಗ ನಮ್ಮ ಮಂಟೇಶ್ ಚಿಕ್ಕಪ್ಪವ್ರನ್ನ ಮಾತಾಡ್ಯಾರ. ಪವರ್ಫುಲ್. ನಾನು ಬಾಳ್ ನೋಡಿನಿ. ಸೂಪರ್ ಆಗಿ ನಡೆದೈತಿ ನಾಟಕ. ಆದ್ರ ಎಲ್ಲಾ ಕಲಾವಿದ್ರು, ಪ್ರತಿಯೊಬ್ಬ ನಮ್ಮ ಕಂಪ್ನಿ ಕಲಾವಿದ್ರು ಕೂಡ ಎಲ್ಲಾ ನೀಟ್ನೆಸ್ ಆಗಿ ಎಲ್ಲಾ ಪಾತ್ರ ಮಾಡ್ರ. ಎಲ್ಲಾ ನಮ್ಮ ಕಲಾವಿದ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತೇನೆ. ಸೂಪರ್ ನಾಟಕ. ಎಲ್ಲಾ ಫ್ಯಾಮಿಲಿ ಬರಕ್ ನೀವೇ ಇದು ಮಾಡ್ರಿ. 2025 ಈ ನಾಟಕ ಸುಮ್ಮನಿರ ಸುಂದ್ರಿ. ಲೇಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲೆಲ್ಲರೂ ಮಂತ್ರ ಹೇಳ್ಬಿಡ್ರಿ. ಮಂತ್ರ ಹೇಳ್ರಿ. ಅವ್ರಾನ ಬಂದ್ರೆ ಮತ್ತೆ ನನ್ನ ತಂಗಿ ಕೋಳಿಗೆ ತಾಳಿ ಕಟ್ಟಿದ್ರೆ ಇದೇ ಮದುವೆ ಮಂಟಪದಲ್ಲಿ ನಿನ್ನ ಕೈಗಳನ್ನ ಕತ್ತರಿಸಿ ಹಾಕೊಂಡು ಬಾರ ಮಗನ ಮನೆಗೆ. ನೂರಾರು ಜನರ ಮುಂದೆ ನಡೆಯುವ ಈ ಮದುವೆಯನ್ನು ನಿಲ್ಲಿಸಬೇಡ. ನಿಮ್ಮ ತಂಗಿಯ ಒಪ್ಪಿಗೆ ಪಡ್ಕೊಂಡೆ ನಾವು ಈ ಮದುವೆ ತಯಾರು ಮಾಡಿದ್ವಿ. ಬೇಕಾದ್ರೆ ಅವಳನ್ನ ನೀವು ಯಾರು ಹೇಳೋ ಅವಶ್ಯಕತೆ ನನಗಿಲ್ಲ. ನನ್ನ ತಂಗಿ ಗುಣಗಳು ಏನಂತ ತುಂಬಾ ಚೆನ್ನಾಗಿಲ್ಲ. ಬನ್ನಿ, ಹೆತ್ತವರನ್ನು ಕಳೆದುಕೊಂಡ ಮೇಲೆ ನಮ್ಮ ತಂಗಿನ ಬಹು ಮುದ್ದಾಗಿ ಸಾಕಿದವನು ನಾನು. ಈ ಮದುವೆಗೆ ಮನಸ್ಸಾರಿ ಅವಳು ಒಪ್ಪಿಕೊಂಡಿಲ್ಲ. ಇದರಲ್ಲಿ ನಿಮ್ಮದೇನು ಕುತಂತ್ರ ಇದೆ ಅಂತ ಅನಿಸ್ತಾ ಇದೆ. ಒಪ್ಪಿದ್ದೇನೆಂದ್ರೆ ನಾವು ಕಕ್ಷೆ ಹಾಕಿ ಆಶೀರ್ವಾದ ಮಾಡಿ ಮನೆಗೆ ಹೋಗಿ
ನಿಮ್ಮ ತಂಗಿಯನ್ನು ಕರೆದುಕೊಂಡು ಇಲ್ಲಿಂದ ಹೊರಟೋಗ್ಬೋದು. ತಂಗಿ, ನೀನು ಮಾನವಂತರ ಮನೆತನದ ಮುದ್ದು ಕಣ. ಹೆತ್ತ ಮನೆತನದ ಪ್ರೀತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನೋಡಮ್ಮ, ಈ ನಿಮ್ಮ ಅಣ್ಣನ ಮೇಲೆ ನಿನಗೆ ಪ್ರೀತಿ ಇದ್ದಿದ್ದೆ ನಿಜವಾದ್ರೆ ಈ ನೀಚರನ್ನ ಮರೆತು ಈ ಮದುವೆನ ಧಿಕ್ಕರಿಸಿ ನನ್ನ ಜೊತೆಗೆ ಮಾಡಬೇಕು. ಇಲ್ಲ, ನನಗಿಂತಲೂ ಈ ವಿಷಯ ಕಲ್ತನೆ ಹೆಚ್ಚಾದ್ರೆ ನೀನು ಈ ಮದುವೆಗೆ ಒಪ್ಪಬಹುದು ತಾಯಿ. ಹಾಗೆ ಒಂದು ಮಾತು ಸತ್ಯ, ಇದುವರೆಗೂ ಈ ನಾಡ ಗೌಡ ಮನೆತನದವರು ಯಾರಿಗೂ ಯಾವತ್ತೂ ತಲೆ ಬಾಗೋದಿಲ್ಲ. ಹೇಳಮ್ಮ, ನಿನಗೆ ಮಾಡುವಂತರ ಮನೆತನ ಬೇಕು ಅಥವಾ ಈ ನೀಚರು ಬೇಕು? ನಿರ್ಧಾರ ಮುಂದೆ ಹೇಳ್ತಿದ್ದೀನಿ. ಕಣ್ಣಿಟ್ಟ ಹೆಣ್ಣನ್ನ ಬಿಟ್ಟವರಲ್ಲ ನಾವು. ಹೆಣ್ಣು ತಾಳಿ ಕಟ್ಟ